ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ಒಂದು ಮೇಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಮೇಲ್ ಆಲ್ಮೋಸ್ಟ್ ಎಲ್ಲ ಚಾನಲ್ಸ್ಗೂ ಬಂದಿರುತ್ತೆ. ಹೊಸ ಚಾನಲ್ಸ್ ಈಗೀಗ ಕ್ರಿಯೇಟ್ ಮಾಡಿದರೂ ಕೂಡ ಈ ಒಂದು ಮೇಲ್ ಬಂದಿರುತ್ತೆ. ಅಂದರೆ ಮಂತ್ಲಿ ನಿಮ್ಮ ಚಾನಲ್ ಬಗ್ಗೆ ಎಲ್ಲನೂ ತಿಳಿಸ್ಕೊಡುತ್ತೆ. ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಏನು ಎಲ್ಲ ತಿಳಿಸ್ಕೊಡುತ್ತೆ. ಮತ್ತು ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡುತ್ತೆ. ಈಗ ನನ್ನ ಚಾನಲ್ ಸಜ್ಜನ್ ಟೆಕ್ ಇದೆಯಲ್ಲ, ಈ ಚಾನಲ್ ಮಂತ್ಲಿ ನ್ಯೂಸ್ ಲೆಟರ್ ಬಂದಿದೆ. ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದಾದ್ಮೇಲೆ ನನ್ನ ಚಾನಲ್ ಬಗ್ಗೆ ಎಲ್ಲನೂ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಲೋಗೋ ಇದೆ, ನನ್ನ ಚಾನಲ್ ಹೆಸರಿದೆ, ಮತ್ತು ಲಾಸ್ಟ್ 1 ಮಂತ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತೇಳಿ ಇಲ್ಲಿ ತೋರಿಸುತ್ತೆ. ವ್ಯೂಸ್ ಎಷ್ಟಾಗಿದೆ 1 ಮಂತ್ಗೆ ಅಂತೇಳಿ ತೋರಿಸುತ್ತೆ, ಮತ್ತು ವಾಚ್ ಟೈಮ್ ಎಷ್ಟಾಗಿದೆ ಅಂತೇಳಿ ತೋರಿಸುತ್ತೆ. ಇಷ್ಟು ಇನ್ಫಾರ್ಮೇಷನ್ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಮಂತ್ಲಿ ನ್ಯೂಸ್ ಲೆಟರ್ ಇರುತ್ತಲ್ಲ, ಅದರಲ್ಲಿ ಸಬ್ಸ್ಕ್ರೈಬರ್ಸ್, ವಾಚ್ ಟೈಮ್, ವ್ಯೂಸ್ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಅಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರಾ, ಕಡಿಮೆ ಆಗಿದ್ದಾರಾ, ವಾಚ್ ಟೈಮ್ ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ವ್ಯೂಸ್ ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಈ ಥರ ಎಲ್ಲನೂ ಚೆಕ್ ಮಾಡ್ಕೋಬೋದು, ಕಂಪೇರ್ ಮಾಡ್ಕೋಬೋದು. ಮತ್ತು ಮಂತ್ಕಿನ ಈ ಮಂತ್ ಜಾಸ್ತಿ ಆಗಿದ್ದರೆ ಯಾಕೆ ಜಾಸ್ತಿ ಆಯಿತು, ನಾನು ಏನೇನು ಟಿಪ್ಸ್ನ ಫಾಲೋ ಮಾಡಿದ್ದೀನಿ, ಏನೇನು ಚೇಂಜಸ್ ಮಾಡಿದ್ದೀನಿ, ಅದನ್ನು ಇನ್ನೂ ಜಾಸ್ತಿ ಚೇಂಜಸ್ ಮಾಡಿ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ತಿಳ್ಕೊಬೋದು. ಮತ್ತು ಅದಕ್ಕಿಂತ ಕಡಿಮೆ ಸಬ್ಸ್ಕ್ರೈಬರ್ಸ್, ವಾಚ್ ಟೈಮ್, ವ್ಯೂಸ್ ಕಡಿಮೆ ಆಗಿತ್ತು ಅಂತಂದರೆ ಏನೆಲ್ಲ ತಪ್ಪು ಮಾಡಿದ್ದೀನಿ, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತೇಳಿ ನೀವು ಇಲ್ಲಿ ತಿಳ್ಕೊಬೋದು. ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್, ವ್ಯೂಸ್ ಎಲ್ಲ ಕಡಿಮೆ ಆಗಿದೆ. ಯಾಕಂದರೆ ನಾನು ವೀಡಿಯೋಸ್ ಜಾಸ್ತಿ ಅಪ್ಲೋಡ್ ಮಾಡ್ತಾಯಿಲ್ಲ. ಮಿಡ್ಲಲ್ಲಿ ಜಾಸ್ತಿ 15 ಡೇಸ್ವರೆಗೂ ನಾನು ವೀಡಿಯೋಸ್ನೇ ಮಾಡಿಲ್ಲ. ಅದಕ್ಕೋಸ್ಕರ ಸಬ್ಸ್ಕ್ರೈಬರ್ಸ್ ಅದೆಲ್ಲ ಕಡಿಮೆ ಆಗಿದೆ, ವ್ಯೂಸ್ ಕಡಿಮೆ ಆಗಿದೆ. ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಎಲ್ಲ ನಿಮ್ಮ ಚಾನಲ್ ಬಗ್ಗೆ ತಿಳ್ಕೊಂಡು ಮುಂದೆ ಬೇರೆ ಸ್ಟೆಪ್ಸ್ನ ತೊಗೊಂಡು ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡ್ಕೋಬೋದು. ಇಷ್ಟು ಇನ್ಫಾರ್ಮೇಷನ್ ನಿಮ್ಮ ಚಾನಲ್ ಬಗ್ಗೆ ಕೊಡುತ್ತೆ. ಅದಾದಮೇಲೆ ಬೇರೆ ಏನೆಲ್ಲ ಮಾಡ್ಬೋದು ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಎಲ್ಲನೂ ಇಲ್ಲಿ ತಿಳಿಸುತ್ತೆ. ಅಂದರೆ 3 ಶಾರ್ಟ್ಸ್ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ಯು ಅಂತಿದೆ. ಶಾರ್ಟ್ಸ್ನ ಇಂಪ್ರೂವ್ ಮಾಡ್ಕೋಬೇಕು, ಶಾರ್ಟ್ಸಿಂದ ವ್ಯೂಸ್ ಇಂಪ್ರೂವ್ ಮಾಡ್ಕೋಬೇಕು, ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಶಾರ್ಟ್ಸ್ ವೈರಲ್ ಆಗಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅಂತಂತ ಇಲ್ಲೆಲ್ಲ ಹೇಳಿದೆ. ಯಾವುದೋ ಒಂದು ತಮಿಳ್ನಾಡು ಸ್ಟಾರ್ಟೆಡ್ ಒಂದು ಚಾನಲ್ ಇದೆ, ಸ್ಟಾರ್ಟ್ ಮಾಡಿದ್ದಾರೆ. ಅವರು ಏನೆಲ್ಲ ಫಾಲೋ ಮಾಡಿದ್ದಾರೆ ಆ ಚಾನಲ್ನಲ್ಲಿ 800K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರು ಹೇಗೆ ಗ್ರೋ ಮಾಡಿಕೊಂಡ್ರು ಎಲ್ಲನೂ ಟಿಪ್ಸ್ನ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ನೋಡಿದರೆ ಎಲ್ಲನೂ ತಿಳಿಸುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಮತ್ತು ನಿಮ್ಮ ಚಾನಲ್ ಗ್ರೋ ಮಾಡ್ಕೋಬೇಕು ಅಂತಂದರೆ, ನಿಮಗೆ ಟಿಪ್ಸ್ ಬೇಕು ಅಂತಂದರೆ ಈ ಲಿಂಕ್ನ ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ನಿಮ್ಮ ಚಾನಲ್ ಗ್ರೋ ಮಾಡ್ಕೋಬೇಕಿತ್ತು ಅಂತಂದರೆ ಇಂಥ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಅವ್ರು ಏನೇನು ಹೇಳಿರ್ತಾರೆ ಎಲ್ಲನೂ ಫಾಲೋ ಮಾಡಿದರೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಮತ್ತು ಇಲ್ಲಿ ಒಂದು ಚಾನಲ್ ಇದೆ, ಯೂಟ್ಯೂಬ್ ಕ್ರಿಯೇಟರ್ಸ್ ಇಂಡಿಯಾ ಚಾನಲ್ ಅಂತೇಳಿ. ಇದು ಇಂಡಿಯಾ ಕ್ರಿಯೇಟರ್ಸ್ಗೆ, ಯೂಟ್ಯೂಬರ್ಸ್ಗೆ ಅಂತಲೇ ಮಾಡಿರೋ ಒಂದು ಚಾನಲ್. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲನೂ ಹೊಸ ಪಾಲಿಸಿ ಅಪ್ಡೇಟ್ಸ್ ಮತ್ತು ಏನೇನು ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ ಯೂಟ್ಯೂಬ್ದು ಎಲ್ಲನೂ ಇಲ್ಲಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ಅಪ್ಡೇಟ್ಸ್ ಎಲ್ಲನೂ ಸಿಗುತ್ತೆ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಇಲ್ಲಿ ನೀವು ಯಾವ ಥರ ಎಲ್ಲನೂ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಈ ಎಲ್ಲ ಲಿಂಕ್ ಕೊಟ್ಟಿರ್ತಾರಲ್ಲ, ಈ ಲಿಂಕ್ನ ನೀವು ಕ್ಲಿಕ್ ಮಾಡಿ ನೋಡಿಕೊಂಡ್ರೆ ನಿಮಗೆ ಯೂಟ್ಯೂಬ್ ಬಗ್ಗೆ ಭಾಳಷ್ಟು ನಾಲೆಜ್ ಸಿಗುತ್ತೆ. ನಿಮ್ಮ ಚಾನಲ್ನ ಗ್ರೋ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ನಿಮಗೆ ಬಂದಿರುತ್ತೆ ನಿಮ್ಮ ಚಾನಲ್ ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು. ಮತ್ತು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಟಿಪ್ಸ್ನ ನೀವು ಪಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.